ಇವತ್ತು ದುಬೈನಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಕದನ ಇವತ್ತು ರಾತ್ರಿ 8 ಗಂಟೆಗೆ ಮುಗಿಯುತ್ತದೆ. ದುಬೈನಲ್ಲಿ ಏಷ್ಯಾ ಕಪ್ T20 ಪಂದ್ಯ ನಡೀತಾ ಇರೋದು. ಬಾಯ್ಕಾಟ್ ಕರೆ ನಡುವೆ ಕಾದಾಟಕ್ಕೆ ಉಭಯ ತಂಡಗಳು ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇವೆ. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ, ಆ ದಾಳಿ ಆದ್ಮೇಲೆ ಭಾರತ ಹಾಗೇನೆ ಪಾಕಿಸ್ತಾನ ಮಧ್ಯದಲ್ಲಿ ಏಷ್ಯಾ ಕಪ್ನಲ್ಲಿ ಪಂದ್ಯ ನಿಗದಿ ಆಗುತ್ತೆ ಅನ್ನೋ ಚರ್ಚೆ ಆ ಹಂತದಲ್ಲಿ ಇದ್ದಾಗಲೇ ಇದಕ್ಕೆ ಸಾಕಷ್ಟು ಪರ ವಿರೋಧಗಳು ಹುಟ್ಟುಕೊಂಡಿತ್ತು. ಕ್ರೀಡೆಯಲ್ಲಿ ಇದೆಲ್ಲ ಬರೋದಿಲ್ಲ ಅಂತ ಹೇಳಿ ಫೈನಲಿ ಈಗ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾತ್ರಿ 8 ಗಂಟೆಗೆ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಹೈ ವೋಲ್ಟೇಜ್ ಕದನ ನಡೆಯಲಿದೆ. ಇನ್ನು ಪಾಕ್ ವಿರುದ್ಧ ರನ್ ಹೊಳೆಯನ್ನ ಹರಿಸುತ್ತಾ ಭಾರತ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಯಾವ ತರ ಮೋಡಿ ಮಾಡುತ್ತೆ, ಮ್ಯಾಜಿಕ್ ಮಾಡುತ್ತೆ ಟೀಮ್ ಇಂಡಿಯಾ ಅನ್ನೋ ಕುತೂಹಲದಲ್ಲಿ ಕ್ರಿಕೆಟ್ ಅಭಿಮಾನಿಗಳು, ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಸೂರ್ಯಕುಮಾರ್ ಪಡೆಗೆ 2ನೇ ಗೆಲುವಿನ ನಿರೀಕ್ಷೆ ಇದೆ. ಏಷ್ಯಾ ಕಪ್ನಲ್ಲಿ ಸಲ್ಮಾನ್ ಬಳಗಕ್ಕೆ ಹೊಸ ಮುಖಗಳ ಮೇಲೆ ಭರವಸೆ ಇದೆ. ಈಗ ರನ್ ಹೊಳೆಯನ್ನ ಹರಿಸ್ತಾರಾ ಯಾದವ್ ಹಾಗೇನೆ ಶುಭ್ಮನ್ ಗಿಲ್ ಅಂತ ಹೇಳಿ ಕುತೂಹಲ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಮುಖಾಮುಖಿ ಆಗ್ತಾ ಇರೋದು ಎರಡೂ ಟೀಮ್ಗಳು. ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಗೆದ್ದು ಬಾ ಭಾರತ ಅಂತ ಹೇಳಿ ಅಭಿಮಾನಿಗಳು ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ. ಬೇಸಿಕ್ಲಿ ಈ ಪಿಚ್ ನಲ್ಲಿ ಇದು ಬೌಲರ್ಗಳ ಫೇವರ್ ಆಗಿರುವಂತ ಪಿಚ್ ಆಗಿರೋದ್ರಿಂದ ಯಾರೇ ಟಾಸ್ ವಿನ್ ಆದ್ರೂ ಕೂಡ ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರು ಫಸ್ಟ್ ಬ್ಯಾಟಿಂಗ್ ಇಳಿತಾರೆ, ಸ್ವಲ್ಪ ಆರಂಭಿಕ ಹಂತದಲ್ಲಿ ಅವರು ರನ್ಗಳಿಗೋಸ್ಕರ ಪರದಾಡುವಂತ ಪರಿಸ್ಥಿತಿನೂ ಇರಬಹುದು ಅನ್ನೋ ಒಂದು ಈ ಪಿಚ್ ವಿಶ್ಲೇಷಣೆಗಳು ಇದ್ದೇ ಇದೆ. ಬಟ್ ಎರಡೂ ತಂಡಗಳಿಗೆ ನಾವು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಅಫ್ಕೋರ್ಸ್ ಭಾರತ ಒಳ್ಳೆ ಫಾರ್ಮ್ ನಲ್ಲಿ ಇರೋದ್ರಿಂದ ಪಾಕಿಸ್ತಾನವನ್ನ ಬಗ್ಗು ಬಡಿಯುತ್ತೆ ಮತ್ತೊಮ್ಮೆ ಭಾರತ. ಅದು ಕೂಡ ಒಂದು ಸೇಡು ಅಂತ ಏನು ಕ್ರಿಕೆಟ್ ಅಭಿಮಾನಿಗಳಲ್ಲೂ ಇದೆ. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ, ಆಪರೇಷನ್ ಸಿಂಧೂರ್ ಎಲ್ಲ ಆದ್ಮೇಲೆ ಖಂಡಿತ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಅಭಿಮಾನಿಗಳು ಇದ್ದಾರೆ, ವಿಶ್ವಾಸನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಇವತ್ತು ಭಾರತ ಪಾಕ್ ನಡುವೆ T20 ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ, ಪ್ರಮುಖ ನಗರಗಳಲ್ಲಿ LED ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಇನ್ನು ಬೆಂಗಳೂರಿನ ವಿಷಯ ನಾವು ನೋಡೋದಾದ್ರೆ, ಬೆಂಗಳೂರಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ತಾ ಇದ್ದಾರೆ. LED ಅಳವಡಿಕೆ ಮಾಡಬೇಕು ಅಂತಂದ್ರೆ ಪೊಲೀಸರ ಪರ್ಮಿಷನ್ ತಗೊಂಡಿರ್ಬೇಕು, ಸುಖ ಸುಮ್ಮನೆ ಹಾಕಂಗಿಲ್ಲ. LED ಅಳವಡಿಕೆ ಬಗ್ಗೆ ಪೊಲೀಸರಿಗೆ ಫಸ್ಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಬೇಕು. LED ಅಳವಡಿಸುವಂತ ಜಾಗದಲ್ಲಿ ಮುನ್ನೆಚ್ಚರಿಕೆ ಅಗತ್ಯವಿದೆ. CCTV, ಅಗ್ನಿಶಾಮಕ ಸುರಕ್ಷತೆ ಕ್ರಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಹೈ ವೋಲ್ಟೇಜ್ ಪಂದ್ಯ, ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯುತ್ತೆ ಅಂತಂದ್ರೆ ಅದು ಕೇವಲ ಕ್ರಿಕೆಟ್ಗೆ ಸೀಮಿತವಾಗಿರೋದಿಲ್ಲ. ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಭಾವನೆಗಳಿರುತ್ತೆ. ಯಾವುದೇ ಕ್ಷಣದಲ್ಲಾದ್ರೂ ಕೆರಳುವಂತ ಸಾಧ್ಯತೆಗಳಿರುತ್ತೆ, ಘೋಷಣೆಗಳನ್ನ ಕೂಗುವಂತ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಪಂದ್ಯ ನಡೆದ ಬಳಿಕ ಘೋಷಣೆ ಕೂಗೋರ ವಿರುದ್ಧ ನಿಗಾ ಇಡ್ತಾರೆ ಪೊಲೀಸರು. ಪಹಲ್ಗಾಮ್ ದಾಳಿ ಬಳಿಕ ನಡೀತಿರುವಂತಹ ಮೊದಲ ಪಂದ್ಯ ಇದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬೆಂಗಳೂರಿನ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಈಗ ಸಹಜವಾಗಿ ತುಂಬಾ ಕಡೆ ಈ ತರ ಮ್ಯಾಚ್ ಆಗುವಂತ ಸಂದರ್ಭದಲ್ಲಿ LED ಸ್ಕ್ರೀನ್ಗಳನ್ನ ಅಳವಡಿಕೆ ಮಾಡಿರ್ತಾರೆ. ಬಟ್ ಈ ಪಂದ್ಯಕ್ಕೆ LED ಅಳವಡಿಕೆ ಮಾಡಬೇಕು ಅಂತಂದ್ರೆ ಪೊಲೀಸರಿಗೆ ನೀವು ಫಸ್ಟೇ ಪರ್ಮಿಷನ್ ಅನ್ನ ತಗೊಂಡಿರ್ಬೇಕು, ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಬೇಕು. ಇವತ್ತು ರಾತ್ರಿ 8 ಗಂಟೆಗೆ ದುಬೈನಲ್ಲಿ ಇಂಡೋ ಪಾಕ್ T20 ಮ್ಯಾಚ್ ನಡೀತಾ ಇದೆ. ಭಾರತ ಗೆದ್ದು ಬರಲಿ ಅಂತ ಹೇಳಿ ಅಭಿಮಾನಿಗಳು ವಿಶಸ್ ಅನ್ನ ತಿಳಿಸಿದ್ದಾರೆ. ಸರ್, ಆಬ್ವಿಯಸ್ಲಿ ನಾನೊಬ್ಳು ಇಂಡಿಯನ್ ಆಗಿ ನಮ್ಮ ಇಂಡಿಯಾ ಮ್ಯಾಚೇ ಗೆಲ್ಲಬೇಕು, ನಮ್ಮ ಇಂಡಿಯಾ ಟೀಮೇ ಮುಂದೆ ಬರಬೇಕು ಅಂತ ವಿಶ್ ಮಾಡ್ತೀನಿ ಸರ್. ಸರ್, ನನಗೆ ಪರ್ಸ್ನಲಿ ನಂಗೆ ವಿರಾಟ್ ಕೊಹ್ಲಿ ಅಂತಂದರೆ ತುಂಬ ಇಷ್ಟ. ಅವ್ರನ್ನ ಬಿಟ್ಟು ನನಗೆ ಅಷ್ಟಿದಿಲ್ಲ. ನಂಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಈಗ ಮ್ಯಾಚ್ಗಳು ಅಂತ ಬಂದಾಗ ಅಪೋಸಿಟ್ ಟೀಮ್ ಏನಿರುತ್ತೋ ಅವರಿಗಿಂತ ಎಕ್ಸ್ಟ್ರಾ ಹೊಡಿಬೇಕು ಅಂದ್ಕೊಂಡೇ ಹೋಗೋದಲ್ವಾ. ಅದಕ್ಕಿಂತ ನಮ್ಮ ಇಂಡಿಯಾ ಅವ್ರು ಪಾಕಿಸ್ತಾನದವ್ರು ಏನು ಹೊಡಿತಾರೋ ಅದಕ್ಕಿಂತ 1-2 ಹೊಡೆದ್ರೂ ಪರವಾಗಿಲ್ಲ, ಖುಷಿನೇ, ವಿನ್ ಆಗುತ್ತಲ್ಲ ಅಷ್ಟೇ. ನಾವು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಸರ್. ಸೊ ಈಗ ನಮಗೆ ಸೂರ್ಯಕುಮಾರ್ ಯಾದವ್ ರವರು ಇದನ್ನ ಸಾರಥ್ಯವನ್ನು ವಹಿಸಿದ್ದಾರೆ. ಖಂಡಿತ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ 100% ಕಾನ್ಫಿಡೆಂಟ್ ಇದೆ. ಇಂಡಿಯಾ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಎಲ್ಲರ ಮೇಲೂ ಹೋಪ್ ಇದೆ, ಎಲ್ಲರೂ ಚೆನ್ನಾಗಾಡ್ಲಿ ಅಂತ ನಾನು ಬಯಸ್ತೀನಿ ಸರ್. ಅಬ್ವಿಯಸ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಾನು ನೋಡ್ತೀನಿ. ದೆನ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಎಲ್ಲ ಟ್ರೈ ಮಾಡ್ತೀನಿ. ಯಾಕಂದರೆ ಅದಿರೋದು ಪಾಕಿಸ್ತಾನ ಆಪೋಸಿಟ್ಟು. ಆಬ್ವಿಯಸ್ಲಿ ಇಂಡಿಯಾನೇ ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಇಂಡಿಯಾ. ಗೌತಮ ಟ್ರಸ್ಟ್ ಮೈಸೂರು ವತಿಯಿಂದ ಇಂಡಿಯಾ ಟೀಮ್ಗೆ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ.
ಇನ್ನು ಭಾರತ ಗೆಲ್ಲುವಂತೆ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ. ಚೆನ್ನಾಗಿರುತ್ತೆ ಮೇಡಮ್, ಒಂದು ನೋಡೋದಕ್ಕೆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ವರೆಗೂ ಹೋಗ್ಬೇಕು ಮ್ಯಾಚ್. ಆವಾಗ ಒನ್ ಸೈಡ್ ಆಗಿಬಿಟ್ರೆ ಅದು ಇಂಟ್ರೆಸ್ಟ್ ಇರೋಲ್ಲ. ಯಾವಾಗಲೂ ಲಾಸ್ಟ್ವರೆಗೂ ಮೆಲ್ಬೋರ್ನಲ್ಲಿ ಹೆಂಗೆ ಲಾಸ್ಟ್ವರೆಗೂ ಆ ಥರ ಇದಿತ್ತು, ಆಪ್ಷನ್ಸ್ ಇತ್ತು. ಪೀಪಲ್ಸ್ಗೆ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ. ಲಾಸ್ಟ್ವರೆಗೂ ಒನ್ ಸೈಡ್ ಮ್ಯಾಚ್ ಆಗಬಾರ್ದು ಅಂತ ನಮ್ಮ ಇಷ್ಟ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಮೂಲಿ ಗೆದ್ದೇ ಗೆಲ್ತಾರೆ, ಅದು ಗ್ಯಾರಂಟಿ ಇರೋದೆ. ಸೊ ತೊಂದರೆ ಏನಿಲ್ಲ, ಗೆಲ್ತಾರೆ, ಚೆನ್ನಾಗಿ ಆಡಲಿ ಅಂತ ವಿಶ್ವಾಸ ಅಷ್ಟೇ. ಈಗ ಸದ್ಯಕ್ಕೆ ಎಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮದು. ಸದ್ಯಕ್ಕೆ ಟೀಮ್ ಅಭಿಷೇಕ್ ಶರ್ಮಾ ಬರ್ಬೋದು, ಇಲ್ಲ ಶುಭ್ಮನ್ ಗಿಲ್ ಆಗ್ಬೋದು. ಸೊ ಹಾಗೆ ಇಲ್ಲ ಮೇಡಮ್, ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ. ನಾವು ನೋಡಲ್ಲ, ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಖಂಡಿತ ಪಹಲ್ಗಾಮ ಆಫ್ಟರ್ ವಿ ವಿಲ್ ಬಾಯ್ಕಾಟ್ ಅಷ್ಟೇ. ಇಲ್ಲ ಮೇಡಮ್, ಮ್ಯಾಚ್ ಅಂತೂ ನೋಡಲ್ಲ. ಕ್ರಿಕೆಟ್ ಇಷ್ಟನೇ, ಆದರೆ ಪಹಲ್ಗಾಮ್ ಅಟ್ಯಾಕು ಪಾಕಿಸ್ತಾನ ಅವ್ರಂಗೆ ಮಾಡಿದ್ದಾರೆ ಅಂದರೆ ಅದಕ್ಕೂ ಕ್ರಿಕೆಟ್ಗಿಂತ ಮೇಲೆ ಏನಿಲ್ಲ. ಇಂಡಿಯಾ ಮುಖ್ಯ ಫಸ್ಟು. ಮ್ಯಾಚ್ ಏನಿಲ್ಲ, ನಾವು IPL ನೋಡ್ಕೊಬೋದು. ನಮ್ದೇನು ಬೇರೆ ಸೀರೀಸ್ಗಳಿದೆ, ಆರಾಮಾಗಿ ನಮ್ಮದು ಟೆಸ್ಟ್ ಮ್ಯಾಚ್ ನಡೀತಿಲ್ಲ ಇಂಡಿಯಾ ಆಸ್ಟ್ರೇಲಿಯಾ, ಅದೇ ಬೇಜಾನಾಯಿತು. ನಮಗೇನು ಪಾಕಿಸ್ತಾನ ಮೇಲೆ ಇವಾಗ ಹೈಪ್ ಏನಿಲ್ಲ, ಏನು ಅವ್ರದ್ದು ಏನೇನು ಆಡ್ತಾನೆ ಇಲ್ಲ. ಅವರೆಲ್ಲ ಅವರು ಓಮನ್ ಮೇಲೆ ಆಡಿಲ್ಲ ಅವ್ರು ಚೆನ್ನಾಗಿ. ಅದು ನಮ್ಗೆ ಬೇಕಾಗಿಲ್ಲ. ಬಾಯ್ಕಾಟ್ ಹೈಪ್ ಏನಿಲ್ಲ, ಆಡೋದು ಬೇಕಾಗಿಲ್ಲ ಇಂಡಿಯಾದ. ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಇರುತ್ತೆ. ಅದಕ್ಕೇನು ಇದಿಲ್ಲ, ಒಳ್ಳೆ ಕ್ರಿಕೆಟರ್ಸ್ ನಮ್ಮ ಕಡೆ ಮತ್ತು ಅವ್ರ ಕಡೆನೂ ಇದ್ದಾರೆ. ಬಟ್ ಈ ಕ್ರಾಸ್ ಬಾರ್ಡರ್ ಟೆರರಿಸಮ್ ನೋಡಿದ್ರೆ, ಮೊನ್ನೆ ಪಹಲ್ಗಾಮ್ ಇನ್ಸಿಡೆಂಟ್ ನೋಡಿದ್ರೆ ನನಗೇನು ಆಡಬಾರ್ದು ಅನಿಸ್ತಾ ಇದೆ ಇಂಡಿಯಾ ಪಾಕಿಸ್ತಾನ. ಅದೊಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಮ್ಯಾಚ್ ನೋಡಿ, ಸ್ಪೋರ್ಟ್ಸ್ ನಮಗೂ ಸ್ಪೋರ್ಟ್ಸ್ ಹುಚ್ಚು ಮೇಡಮ್. ಎಲ್ಲ ಮ್ಯಾಚ್ ನೋಡ್ತೀವಿ. ಬಟ್ ಸ್ಟಿಲ್ ನನ್ನ ಪರ್ಸನಲ್ ಒಪಿನಿಯನ್ ಈ ಥರ ಇದೆ. ಆ್ಯಕ್ಚುಲಿ ಸಪೋರ್ಟ್ ಮಾಡಲೇಬಾರ್ದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಬಾರ್ದಾಗಿತ್ತು. ಆಡ್ತಾ ಇದ್ದಾರೆ. ನಾವೆಷ್ಟೇ ಇದು ಮಾಡೋದ್ರೂ, ಪ್ರೊಟೆಸ್ಟ್ ಮಾಡೋದ್ರೂ ಅವ್ರು ಆಡ್ತಾ ಇದ್ದಾರೆ, ಆಡಬಾರ್ದು. ಬಟ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಇವತ್ತು ನಮ್ಮ ಇಂಡಿಯಾದವ್ರು ಹೀನಾಯವಾಗಿ ಸೋಲಿಸ್ಬೇಕು. ಅವ್ರನ್ನ ಸೋಲಿಸ್ಬಿಟ್ಟು ನಮ್ಮ ತಾಕತ್ ಏನು ಅಂತ ಹೇಳ್ಬೇಕು. ನಾವು ನೋಡೋದೇ ಬೇಕಾಗಿಲ್ಲ. 100ಕ್ಕೆ 100% 101% ಇಂಡಿಯಾ ಗೆದ್ದೇ ಗೆಲ್ತೈತೆ. ಪಾಕಿಸ್ತಾನ ಸೋಲಿಸ್ತೈತೆ. ಹೀನಾಯವಾಗಿ ಪಾಕಿಸ್ತಾನ ಸೋತ್ಬಿಟ್ಟು ಅವಮಾನ ಆಗಿ ಹೋಗ್ತಾರೆ. 100% ಗೆಲ್ತಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಆರೇಗಾ ಪಾಕಿಸ್ತಾನ, ಆರೇಗಾ, ಜೀತೆಗಾ ಭಾರತ್ ಜೀತೆಗಾ. ಬೋಲೋ ಭಾರತ್ ಮಾತಾ ಕಿ. ಇನ್ನು ಉತ್ತರ ಪ್ರದೇಶದ ವಾರಣಾಸಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಟೀಂ ಇಂಡಿಯಾ ಗೆಲ್ಲಬೇಕು ಅಂತ ಹೇಳಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ದುಬೈನಲ್ಲಿ ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ ಮ್ಯಾಚ್ ಇರೋದು. ಬೆಂಗಳೂರಲ್ಲಿ ಅಭಿಮಾನಿಗಳು ಯಾವ ತರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ದುಬೈನಲ್ಲಿ ಮ್ಯಾಚ್ ಇದ್ರೂ ಕೂಡ ಬೆಂಗಳೂರಲ್ಲಿ ಅಫ್ಕೋರ್ಸ್ ಅಭಿಮಾನಿಗಳು ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ವಿಷಯ ತಿಳಿಸ್ತಾ ಇದ್ದಾರೆ. ಪಂದ್ಯವನ್ನ ನೋಡುವಂತ ತಯಾರಿಗಳನ್ನ ಯಾವ ತರ ಮಾಡ್ಕೊಳ್ತಿದ್ದಾರೆ, ಮತ್ತೆ ಪೊಲೀಸರು ಏನೆಲ್ಲ ಕಂಡೀಷನ್ಸ್ ಅನ್ನ ಹಾಕ್ತಾ ಇದ್ದಾರೆ? ಶರ್ಮಿತಾ, ಏನಿವತ್ತು ಏಷ್ಯಾ ಕಪ್ನಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಒಂದು ಮ್ಯಾಚ್ ಇರೋದ್ರಿಂದ ಇವತ್ತು ಏನು ಈ ಒಂದು ಬದ್ಧ ವೈರಿಗಳ ಒಂದು ಕಾಳಗ ಕೂಡ ಇವತ್ತು ನಡೀತೆ. ಆ ಒಂದು ಸಲುವಾಗಿ ಈಗ ಬೆಂಗಳೂರಿನಲ್ಲಿ ಕೂಡ ಒಂದು ಸ್ವಲ್ಪ ಅಲರ್ಟ್ ಆಗಿರೋದಕ್ಕೆ ಪೊಲೀಸರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು. ಯಾಕಂದ್ರೆ ನಗರದಲ್ಲಿ ಕೂಡ ಈ ಒಂದು ಮ್ಯಾಚ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕಡೆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡಲಾಗುತ್ತೆ. LED ಸ್ಕ್ರೀನ್ ಅಳವಡಿಕೆ ಮಾಡುವಂಥದ್ದು ಮತ್ತೆ ದೊಡ್ಡ ದೊಡ್ಡ ಪರದೆಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ಮ್ಯಾಚ್ ಅನ್ನ ನೋಡೋದಕ್ಕೆ ಕೂಡ ಒಂದು ವ್ಯವಸ್ಥೆಗಳು ಕೂಡ ಆಗುತ್ತೆ. ಆ ಒಂದು ಸಲುವಾಗಿ ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ನಿಗಾವನ್ನ ವಹಿಸಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಠಾಣೆಗಳಿಗೆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಅತಿ ಹೆಚ್ಚು ಜನ ಸೇರೋದ್ರಿಂದ ಮತ್ತೆ ಹೆಚ್ಚಾಗಿ ಜನ ಮ್ಯಾಚ್ ಅನ್ನ ನೋಡೋದಕ್ಕೆ ಒಂದು ಜಮಾಯಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಅಡಚಣೆ ಮತ್ತೆ ಏನು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ನಿಗಾವನ್ನು ಕೂಡ ವಹಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಪಹಲ್ಗಾಮ್ ದಾಳಿಯ ಬಳಿಕ ಈ ಒಂದು ಮ್ಯಾಚ್ ಮೊದಲ ಬಾರಿಗೆ ಈ ಒಂದು ಮುಖಾಮುಖಿ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿನ ಒಂದು ನಿಗಾವನ್ನು ಕೂಡ ವಹಿಸಿರೋದು. ಯಾರಾದ್ರೂ ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಘೋಷಣೆಗಳನ್ನು ಕೂಗೋ
ಹೋಗುವಂಥದ್ದು ಮತ್ತೆ ಬೇರೆ ರೀತಿಯ ಒಂದು ಅಹಿತಕರ ಕೃತ್ಯಗಳಿಗೆ ಕೈ ಹಾಕಿದ ಸಂದರ್ಭದಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಏನು ಚಿನ್ನಸ್ವಾಮಿ ಒಂದು ಸ್ಟೇಡಿಯಂ ಬಳಿ ಒಂದು ಕಾಲು ತುಳಿತ ಏನು ಉಂಟಾಗಿತ್ತು, ಆ ಒಂದು ಘಟನೆ ಒಂದು ಏನು ಒಂದು ಕಹಿ ಘಟನೆ ಏನಿದೆ ಆ ಒಂದು ಸಲುವಾಗಿ ಕೂಡ ಒಂದು ಜನ ಹೆಚ್ಚಾಗಿ ಸೇರುವಂತ ಕಡೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನು ವಹಿಸಬೇಕು. ಮತ್ತೆ LED ಸ್ಕ್ರೀನ್ ಅನ್ನ ಅಳವಡಿಕೆ ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸರಿಂದ ಒಂದು ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕು. ಮತ್ತೆ ಒಂದು ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು CCTVಗಳನ್ನು ಕೂಡ ಒಂದು ಅಳವಡಿಕೆ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಸೂಚನೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರೋದು. ಆದ್ರಿಂದ ಇವತ್ತು ನಡೆಯುವಂತ ಈ ಒಂದು ಪಂದ್ಯಕ್ಕೋಸ್ಕರ ನಗರದಲ್ಲಿ ಕೂಡ ಒಂದು ಸ್ವಲ್ಪ ನಿಗಾ ಮತ್ತೆ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ವಹಿಸೋದಕ್ಕೆ ಈಗ ಕಮಿಷನರ್ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಶರ್ಮಿತಾ, ಹಿಂದೆ ನಡೆದಂಥ ಪಂದ್ಯಗಳ ಪೈಕಿ ನಾವು ನೋಡೋದಾದ್ರೆ ಭಾರತನೇ ಅತಿ ಹೆಚ್ಚು ಗೆದ್ದಿರೋದು ಕೂಡ, ನಿಟ್ಟಿನಲ್ಲಿ ಇವತ್ತು ಕೂಡ ಗೆಲ್ಲುವಂತ ನಿರೀಕ್ಷೆಯ ಅಭಿಮಾನಿಗಳು ಇರೋದ್ರಿಂದ ಸಂಭ್ರಮಾಚರಣೆಗೆ ಏನಾದರೂ ಪೊಲೀಸರು ಕಂಡೀಷನ್ಸ್ ಅನ್ನು ಹಾಕಿದಾರ, ಡೆಡ್ಲೈನ್ ಏನಾದರೂ ಕೊಟ್ಟಿದಾರ ಮುನಿ? ಶರ್ಮಿತಾ, ಸಂಭ್ರಮಾಚರಣೆಗೆ ಯಾವುದೇ ರೀತಿಯ ಒಂದು ಡೆಡ್ಲೈನ್ ಅನ್ನೋದನ್ನ ವಿಧಿಸಿಲ್ಲ. ಆದ್ರೆ ಜನ ಸೇರುವಂತ ಕಡೆಗಳಲ್ಲಿ ಒಂದು ಸ್ವಲ್ಪ ಸಾರ್ವಜನಿಕರ ಒಂದು ಸುರಕ್ಷತೆಗೋಸ್ಕರ ಒಂದು ಸ್ವಲ್ಪ ನಿಗಾವನ್ನ ವಹಿಸಿರೋದು ಮತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಂಡೀಷನ್ಸ್ ಅನ್ನ ಹೇಳಿರೋದು. ಯಾಕಂದ್ರೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡಿದ್ದಾರೆ. ಆದ್ರೆ ಭಾರತ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅಂತ ಸ್ವಲ್ಪ ಕುತೂಹಲ ಇರುತ್ತೆ ಮತ್ತೆ ಸಿಕ್ಕಾಪಟ್ಟೆ ಒಂದು ಐಫ್ ಕೂಡ ಇರುತ್ತೆ. ಆ ಸಲುವಾಗಿ ಹೆಚ್ಚಿನ ಒಂದು ಜನ ಕೂಡ ನೋಡುವಂಥದ್ದು ಮತ್ತೆ ಸೇರುವಂತಹ ಒಂದು ಸನ್ನಿವೇಶ ಕೂಡ ಉಂಟಾಗುತ್ತೆ. ಅದರಿಂದ ಅಲ್ಲಿ ಯಾವುದೇ ರೀತಿಯ ಒಂದು ಅಡಚಣೆ ಮತ್ತೆ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ಒಂದು ಮುನ್ನೆಚ್ಚರಿಕೆಯನ್ನ ಈಗ ಕೈಗೊಂಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು.